ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಥಾಲೇಖ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಕಣ್ಸನ್ನೆ ಕಥೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಇವತ್ತು ಎರಡನೇ ಕತೆ ಮೈನ ಮುಂಗಾರು ಎನ್ನುವಂಥ ಚಿಕ್ಕ ಕತೆ. ಇದು A4 ಶೀಟಲ್ಲಿ ಬರೀ ಆರು ಪೇಜ್ ಮಾತ್ರ, 6 ಪುಟಗಳು ಮಾತ್ರ ಇದೆ. ಈ ಕತೆ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯೆ ನಡೆಯುವಂಥ ಕತೆ. ಒಂದು ಪಕ್ಷಿ, ಮೈನ ಪಕ್ಷಿ ಹಾಗೂ ಮುಂಗಾರು ಮಳೆ, ಇಬ್ಬರು ವಯಸ್ಸಾದಂಥ ವ್ಯಕ್ತಿಗಳು, ಒಂದು ಚಿಕ್ಕ ಹುಡುಗ, ಇಷ್ಟರಲ್ಲಿ ನಡೆಯುವಂಥ ಒಂದು ಚಿಕ್ಕ ಕತೆ, ಭಾವನಾತ್ಮಕವಾದಂಥ ಕತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ಈ ಕತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯ 3 ಕಾಲಗಳ ಮಧ್ಯೆ ಬದುಕ್ತಾನೆ ಒಂದು ವರ್ಷದಲ್ಲಿ. ಮಳೆಗಾಲ, ಬೇಸಿಗೆ ಕಾಲ ಹಾಗೂ ಚಳಿಗಾಲ. ಈ 3 ಕಾಲಗಳ ಮಧ್ಯೆ ಬದುಕ್ತಾನೆ. ಮೊದಲು ಬರೋದು ಬೇಸಿಗೆ ಕಾಲ, ನಂತರ ಮಳೆಗಾಲ, ಆಮೇಲೆ ಚಳಿಗಾಲದಲ್ಲಿ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಇಷ್ಟ ಅಲ್ವಾ, ಒಂದೊಂದು ಋತುಮಾನ ಇಷ್ಟ. ಒಬ್ಬರಿಗೆ ಮಳೆಗಾಲ, ಮಳೆ ಬಂದರೆ ಚೆನ್ನಾಗಿ ಒಬ್ಬೊಬ್ಬರಿಗೆ, ಇನ್ನೊಬ್ಬರಿಗೆ ಬೇಸಿಗೆ ಕಾಲ ಚಂದ, ಇನ್ನೊಬ್ಬರಿಗೆ ಚಳಿಗಾಲ ಚಂದ ಸ್ನೇಹಿತರೆ. ಇದೇ ರೀತಿ ನಾವು ಒಬ್ಬ ಮನುಷ್ಯ ಮಳೆಗೆ ಎದುರ್ತಾನೆ, ಗಾಳಿಗೆ ಎದುರ್ತಾರೆ, ಒಬ್ಬರು ಬಿಸಿಲಿಗೆ ಎದುರ್ತಾರೆ ಆರೋಗ್ಯ ಸರಿ ಇಲ್ದಾರು. ಮಳೆಗಾಲದಲ್ಲಿ ನಡೆಯುವಂಥ ಒಂದು ಕತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೈನ ಮುಂಗಾರು ಅಂತೇಳಿ, ಮುಂಗಾರು ಮಳೆ ಹಾಗೂ ಮೈನ ಪಕ್ಷಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಮುಂಗಾರು ಮಳೆಯಲ್ಲಿ ಗುಡುಗು ಸಿಡ್ಲು ಜಾಸ್ತಿ ಅಲ್ವಾ. ಈ ಗುಡುಗು ಸಿಡ್ಲು ಜಾಸ್ತಿ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ಪಕ್ಷಿಗಳನ್ನು ನಾವು ನೋಡಿದ್ದೇವೆ. ಗುಬ್ಬಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಅಥವಾ ಹದ್ದು, ಕಾಗೆ, ಕೋಗಿಲೆ, ಈ ರೀತಿಯಾದಂಥ ಮುಂತಾದ ಹಲವಾರು ಪಕ್ಷಿಗಳನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ. ಅದೇ ರೀತಿ ಮೈನ ಪಕ್ಷಿ ಕೂಡ ನಾವು ನೋಡಿದ್ದೇವೆ. ಅದು ನೋಡಲು ತುಂಬ ಸುಂದರವಾಗಿರುತ್ತೆ, ಹಲವು ಬಗೆಯ ಬಣ್ಣಗಳನ್ನು ಹೊಂದಿರುತ್ತೆ ಮೈನ ಪಕ್ಷಿ. ಮಳೆಗಾಲದಲ್ಲಿ ಒಂದು ಮಾವಿನ ಮರದ ಮೇಲೆ ಮೈನ ಪಕ್ಷಿ ಇರುತ್ತೆ ಸ್ನೇಹಿತರೆ. ಆ ಮೈನ ಪಕ್ಷಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಮುಂಗಾರು ಮಳೆಯಲ್ಲಿ ಮಾವಿನ ಮರದ ಮೇಲೆ ಒಂದು ಮೈನ ಪಕ್ಷಿ ಇರುತ್ತೆ ಸ್ನೇಹಿತರೆ. ಮಳೆ ಮೂಡಾಗಿರುತ್ತೆ ಸ್ನೇಹಿತರೆ. ಗುಡುಗು ಸಿಡ್ಲು ಸ್ವಲ್ಪ ಲೈಟಾಗಿ ಆಗ್ತಾ ಇರುತ್ತೆ. ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ ಮಾವಿನ ಮರದ ಹತ್ರ. ವಯಸ್ಸಾದ ವ್ಯಕ್ತಿ ಬಂದ್ಬಿಟ್ಟು ನಿಧಾನವಾಗಿ ಗುಡುಗು ಸಿಡ್ಲಿಗೆ ಸ್ವಲ್ಪ ಮಾವಿನ ಮರದ ಹತ್ರ ಬರ್ತಾನೆ ಸ್ನೇಹಿತರೆ. ಒಬ್ಬ ವಯಸ್ಸಾದ ವ್ಯಕ್ತಿ, ವಯೋವೃದ್ಧ, ಅಲ್ಲಿಗೆ ಒಬ್ಬರು ಬರ್ತಾರೆ. ಬಂದ್ಬಿಟ್ಟು ಇನ್ನೊಬ್ಬ ವಯೋವೃದ್ಧರು ಬಂಡೆ ಹತ್ರ ಅಲ್ಲಿಂದ ಮರದಿಂದ ಸ್ವಲ್ಪ ದೂರದಲ್ಲಿ, ಮಾವಿನ ಮರದಿಂದ ಸ್ವಲ್ಪ ದೂರದಲ್ಲಿ ಒಂದು ಬಂಡೆ ಮರಿಗೆ ಕೊಡೆ ಹಿಡ್ಕೊಂಡು ಸ್ವಲ್ಪ ಒಂದು 8ರಿಂದ 10 ಎಮ್ಮೆಗಳನ್ನು ಮೇಯಿಸ್ತಾ ಅಲ್ಲೇ ಕೂತಿರ್ತಾರೆ ಸ್ನೇಹಿತರೆ. ಇನ್ನೊಬ್ರು ವಯೋವೃದ್ಧರು. ಇಬ್ಬರು ವಯೋವೃದ್ಧರ ಸ್ನೇಹಿತರೆ, ಇಬ್ಬರು ಒಂದೇ ವಯಸ್ಸು, ಆದರೆ ಇವರಿಬ್ಬರ ಉದ್ದೇಶ ಬೇರೆ ಬೇರೆ ಆಗಿರುತ್ತೆ ಸ್ನೇಹಿತರೆ. ಆ ಉದ್ದೇಶ ಯಾವುದಂತ ನೋಡೋಣ ಬನ್ನಿ. ಅಲ್ಲಿ ಬಂಡೆ ಸಂದೆ ಮರೆಯಲ್ಲಿ ಇದ್ದಂತಹ ವ್ಯಕ್ತಿ, ಒಬ್ಬ ವಯಸ್ಸಾದ ವ್ಯಕ್ತಿ ಕೊಡೆಯನ್ನು ಹಿಡ್ಕೊಂಡು ಕೊಡೆ ಕೆಳಗಡೆ ಕೂತಿರ್ತಾನೆ. ಸ್ವಲ್ಪ ಎಮ್ಮೆನೆಲ್ಲ ಮುಂದೆ ಬಿಟ್ಕೊಂಡು, ನನ್ನ ಮೊಮ್ಮಗ ಬಂದಿದ್ರೆ ಚೆನ್ನಾಗಿತ್ತು, ನಾನು ಒಬ್ಬನೇ ಹೊಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅಲ್ಲೇ ಕೂತಿರ್ತಾನೆ. ಸ್ಕೂಲ್ ಬಿಡ್ತೋ ಏನೋ, ನನ್ನ ಮೊಮ್ಮಗ ಬಂದಿದ್ರೆ ಚೆನ್ನಾಗಿತ್ತಂತ ಆ ವಯಸ್ಸಾದ ವ್ಯಕ್ತಿ ಆನಂದದಿಂದ ಕೂತಿರ್ತಾನೆ ಅಲ್ಲಿ. ಈ ಮಾವಿನ ಮರದ ಹತ್ರ ಇದ್ದಂತಹ ವಯಸ್ಸಾದ ವಯೋವೃದ್ಧ ಏನಿರ್ತಾನೆ, ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿರ್ತಾನೆ, ತುಂಬ ಘಾಸಿಗೊಂಡಿರ್ತಾನೆ. ಅಲ್ಲಿಗೆ ಬಂದಿರುವಂಥ ಉದ್ದೇಶ ಇವ್ರದ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನನ್ನ ಮಕ್ಕಳು ಸೊಸೆರು ಯಾರೂ ಸೇರಲ್ಲ, ನನ್ನ ಬಂಧು ಬಳಗ ಯಾರೂ ಸೇರಲ್ಲ ಅಂತೇಳಿ ಅಲ್ಲಿ ವಯಸ್ಸಾದ ವ್ಯಕ್ತಿ ಬಂದಿರ್ತಾರೆ. ಸುಮಾರು 60 ವರ್ಷ ಮೇಲ್ಪಟ್ಟಂಥ ವ್ಯಕ್ತಿ ಅಲ್ಲಿಗೆ ಮಾವಿನ ಮರದ ಹತ್ರ ಬಂದು ನಿಧಾನವಾಗಿ ಕೂತು ಯೋಚನೆ ಮಾಡ್ತಾ ಇರ್ತಾನೆ. ನಾನು ಏನಕ್ಕೋಸ್ಕರ ನಾನು ಈ ರೀತಿ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು, ನನ್ನೆಲ್ಲರೂ ನನ್ನ ಬೈತಿರ್ತಾರೆ, ನಾನು ಏನಕ್ಕಾಗಿ ಬದುಕಬೇಕಂತೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಮಾವಿನ ಮರದ ಮೇಲ್ಗಡೆ ಮೈನಾ ಪಕ್ಷಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅದು ಚಿಲಿಪಿಲಿ ಅಂತ ಆಡ್ತಾ ಇರುತ್ತೆ ತನ್ನ ಮರಿಗಳ ಜೊತೆ. ಅದು ಗೂಡು ತುಂಬ ಚೆನ್ನಾಗಿ ಎಣ್ಕೊಂಡ ಇರುತ್ತೆ. ಮನುಷ್ಯ ಕೂಡ ತನ್ನ ಮನೆಯನ್ನು, ತಾನು ವಾಸ ಮಾಡುವಂಥ ಮನೆಯನ್ನು ಕಟ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿ ಅದು ಎಳ್ಕೊಂಡಿರುತ್ತೆ ಅದು ಗೂಡನ್ನು. ಆ ಗೂಡನ್ನು ಒಂದು ಸಾರಿ ತಲೆ ಎತ್ತಿ ನೋಡ್ತಾನೆ ಆ ವ್ಯಕ್ತಿ. ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳ ಹರಿತಾ ಇರುತ್ತೆ. ಆ ಹಳ್ಳ ನೀರು ಹರಿಯುವಂಥ ಶಬ್ದ ಜುಡು 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 ಅನ್ನೋ ಶಬ್ದಕ್ಕೆ ಏನೋ ಒಂದು ರೀತಿ ನಾದ ಸ್ವರ ಬಂದಾಗ ಕೇಳಿಸ್ತಾ ಇರುತ್ತೆ ಆ ವಯಸ್ಸಾದ ಇಬ್ಬರು ವ್ಯಕ್ತಿಗಳಿಗೆ. ಈ ಕಡೆನೇ ಅವ್ರು ಕಿವಿ ಕೊಟ್ಟು ಕೇಳ್ತಾ ಇರ್ತಾರೆ. ಮಳೆಗಾಲ ಆದ್ರಿಂದ ಅದು ಜೋರಾಗಿ ಹರಿತಾ ಇರುತ್ತೆ. ಅದು ಮರದ ಮೇಲಿದ್ದಂಥ ಮೈನಾ ಪಕ್ಷಿ ಚಿಲಿಪಿಲಿ ಅಂತ ಆಡ್ತಾ ಇರುತ್ತೆ. ತನ್ನ ಮರಿಗಳಿಗೆ ಏನೋ ಹೇಳೋ ರೀತಿ ಅನಿಸ್ತಾ ಇರುತ್ತೆ. ಅದು ಏನೋ ಒಂದು ರೀತಿ ಶಬ್ದ ಮಾಡ್ತಿರುತ್ತೆ, ಏನೋ ಮರಿಗಳಿಗೆ ಹೇಳ್ತಾ ಇದೆಯೇನೋ ಅಂತೇಳಿ ನೋಡಿದ್ರೆ ಅಂದ್ಕೊಬೇಕು. ಆ ರೀತಿ ಅದು ಸನ್ನೆ ಮಾಡ್ತಾ ಇರುತ್ತೆ, ಶಬ್ದ ಮಾಡ್ತಾ ಇರುತ್ತೆ. ಅದು ಮರದ ಕೆಳಗಡೆ ಕೂತಿದ್ದಂಥ ವ್ಯಕ್ತಿ ಆ ಶಬ್ದಕ್ಕೆ ಮೇಲ್ಗಡೆ ತಲೆ ಎತ್ತಿ ಆ ಪಕ್ಷಿಗಳನ್ನೇ ನೋಡ್ತಾನೆ. ಅದು ತನ್ನ ಮರಿಗಳಿಗೆ ಏನೋ ಹೇಳ್ದಂತೆ ಹೇಳಿ ಅದು ಜೋರಾಗಿ ಹಾರಿ ಹೋಗ್ಬಿಡುತ್ತೆ. ಅದು
ಅದು ತಾಯಿ ಮೈನ ಪಕ್ಷಿ, ದೊಡ್ಡ ಮೈನ ಪಕ್ಷಿ ಮರಿಗಳಿಗೆ ಏನೋ ಹೇಳ್ದಂತ ಹೇಳಿ ಅಲ್ಲಿಂದ ಏನಾದರೂ ಆಹಾರ ತರಪಿ ಏನಾದರೂ ಇರ್ಬೋದು, ಅಲ್ಲಿಂದ ಅದು ಹೊರಟೋಗುತ್ತೆ. ಅದನ್ನೇ ನೋಡ್ತಾನೆ ಯಾರು ಮರದ ಕೆಳಗಡೆ ಕೂತಂತಹ ವ್ಯಕ್ತಿ. ನಂತರ ಸ್ವಲ್ಪ ನಿಧಾನವಾಗಿ ಎದ್ಬಿಟ್ಟು ಆ ವ್ಯಕ್ತಿ ನಿಧಾನವಾಗಿ ಮೇಲೆ ಎದ್ಬಿಟ್ಟು ಹಳ್ಳ ಹರಿತಿರೋ ಕಡೆ ನಿಧಾನವಾಗಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗಿ ಜುಳು 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 ಶಬ್ದ ಯಾವ ಕಡೆ ಬರುತ್ತೋ ಆ ಕಡೆ ಕಿವೆ ಕೊಟ್ಟು ಲಾಲಿಸ್ತಾ ಆ ಕಡೆ ನಿಧಾನವಾಗಿ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ತಾನೆ. ಆ ನದಿ ಹರಿತಾ ಇರೋ ಜಾಗ, ಹಳ್ಳ ಹರಿತಾ ಇರೋ ಜಾಗಕ್ಕೆ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡು ಒಂದ್ಸಲ ಮೇಲ್ಗಡೆ ನೋಡ್ತಾನೆ. ನೋಡಿ ಯೋಚನೆ ಮಾಡ್ತಾನೆ, ಜೀವನ ಯಾವ ರೀತಿ ಎಲ್ಲ ಬಂದ್ಬಿಡ್ತಲ್ಲ ಮನುಷ್ಯನ ಜೀವನ, ಈ ಪ್ರಾಣಿ ಪಕ್ಷಿಗಳಿಗಿಂತ ಕಡೆ ಬಿಡ್ತಲ್ಲ ಮನುಷ್ಯನ ಜೀವನ ಅಂತೇಳಿ ಯೋಚನೆ ಮಾಡ್ತಾನೆ ಆ ವ್ಯಕ್ತಿ. ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ತಲೆ ಸುತ್ತ ಬಂದು ಮಂಜು ಆದಂಗೆ ಆಗ್ಬಿಡ್ತಾವ. ಅಲ್ಲೇ ಕೂತ್ಬಿಡ್ತಾನೆ ಆ ವ್ಯಕ್ತಿ. ಅಲ್ಲೇ ಕೂತಾಗ ಮೈನಾ ಪಕ್ಷಿ ಹೊರಗಡೆ ಹೋಗಿತ್ತಲ್ವಾ ಆಹಾರ ತರಕ್ಕೆ ತನ್ನ ಮಕ್ಕಳಿಗೆ, ಅದು ಹಾರ್ಕೊಂಡು ಅಲ್ಲಿಂದ ವ್ಯಕ್ತಿ ಮುಂದೆನೇ ಮರದ ಹತ್ರ ಹೋಗುತ್ತೆ, ಮಾವಿನ ಮರದ ಹತ್ರ. ಆಗ ಪಕ್ಷಿ ನೋಡ್ತಾನೆ. ಸ್ವಲ್ಪ ಗುಡುಗು ಮಿಂಚು ಜೋರಾಗ್ಬಿಡುತ್ತೆ. ಗುಡುಗು ಮಿಂಚು ಜೋರಾದಾಗ ಮತ್ತೆ ಆ ವ್ಯಕ್ತಿ ಭಯದಿಂದ ಮಾವಿನ ಮರದ ಹತ್ರನೇ ಹೋಗ್ತಾನೆ. ಮಾವಿನ ಮರದ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಆದರೆ ಬಂಡೆ ಹತ್ರ ಇದ್ದಂಥ ವಯಸ್ಸಾದ ವ್ಯಕ್ತಿ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾನೆ. ಎಲ್ಲಿಗೆ ಯಾವ ಕಡೆನೂ ಎದ್ದೋಗ್ದೆ, ಗುಡುಗು ಮಿಂಚಿಗೆ ಮರದ ಹತ್ರ ಹೋಗ್ಬಾರ್ದು ಅಂತೇಳಿ ಆ ವ್ಯಕ್ತಿ ಕೊಡೆ ಇಟ್ಕೊಂಡು ಕೊಡೆ ಕೆಳಗಡೆನೆ ಸುಮ್ಮನೆ ಕೂತಿರ್ತಾನೆ. ಯಾಕಂದರೆ ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ದೆ ಬಂತು ಅನ್ನೋವೇ ಆ ವ್ಯಕ್ತಿಗೆ ಯಾವ ರೀತಿಯಾದ ಚಿಂತೆ ಇರೋದಿಲ್ಲ. ಇಲ್ಲಿ ಬಂಡೆ ಹತ್ರ ಕೊಡೆ ಕೆಳಗಡೆ ಕೂತಂತಹ ವ್ಯಕ್ತಿಗೆ, ವಯಸ್ಸಾದಂಥ ವ್ಯಕ್ತಿಗೆ ಯಾವ ಚಿಂತೆನೂ ಇರೋದಿಲ್ಲ. ಆಕಳಿಸ್ಕೊಂಡು ಸುಮ್ಮನೆ ಕೂತಿರ್ತಾನೆ ಆ ವ್ಯಕ್ತಿ. ಆದರೆ ಮಾವಿನ ಮರದ ಹತ್ರ ಇದ್ದಂತಹ ವ್ಯಕ್ತಿ ತುಂಬ ಮಾನಸಿಕವಾಗಿ ನೊಂದಿರ್ತಾನೆ. ತನ್ನ ಕುಟುಂಬದಲ್ಲಿ ತುಂಬ ನೊಂದಿರ್ತಾನೆ ಆ ವ್ಯಕ್ತಿ ಮರದ ಹತ್ರ ನಿಂತಹ ವ್ಯಕ್ತಿ ಏನು ಮಾಡ್ತಾನೆ, ಆ ಶಬ್ದಕ್ಕೆ ಮೈನಾ ಪಕ್ಷಿ ಮಾಡುವ ಚಿಲಿಪಿಲಿ ಶಬ್ದಕ್ಕೆ ಮತ್ತೆ ತಲೆ ಎತ್ತಿ ನೋಡ್ತಾನೆ. ತಲೆ ಎತ್ತು ಪಕ್ಷಿನೇ ದೃಷ್ಟಿ ಇಟ್ಟು ನೋಡ್ತಾನೆ. ಏನು ಈ ಪಕ್ಷಿ ಮನುಷ್ಯನಿಗಿಂತಲೂ ಈ ಪ್ರಾಣಿ ಪಕ್ಷಿಗಳೇ ಉತ್ತಮ, ಅದಕ್ಕೆ ಇವು ಎಷ್ಟು ಸಂತೋಷವಾಗಿದ್ದಾವಲ್ಲ, ತನ್ನ ಮಕ್ಕಳಿಗೆ ಅದು ಆಹಾರ ತಂದುಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದೆಯಲ್ಲವ ಅಂತೇಳಿ ಈ ವಯಸ್ಸಾದಂಥ ವ್ಯಕ್ತಿ ಅಲ್ಲಿ ಕೆಳಗಡೆ ಕೂತಂಥ ವ್ಯಕ್ತಿ ನೋಡ್ತಾ ಇರ್ತಾನೆ. ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಇದನ್ನು ಯಾವುದನ್ನ ಗೂಡನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಎಷ್ಟು ಚೆನ್ನಾಗಿ ಎಳೆದಿರ್ತಾವಂದರೆ ನಾವು ಕಟ್ಟುವಂಥ RCC ಬಿಲ್ಡಿಂಗು ಕೂಡ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಸೊಗಸಾಗಿ ಅವು ಎಳ್ಕೊಂಡಿರ್ತಾವೆ. ಅದು ನೋಡ್ತಾನೆ ವ್ಯಕ್ತಿ. ನೋಡ್ತಾ ತನ್ನ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರ್ತವೆ. ನಾನು ಮುಂದಿನ ಜನ್ಮ ಅಂತಿದ್ರೆ ಈ ಪ್ರಾಣಿ ಪಕ್ಷಿಗಳಾಗೆ ಹುಟ್ಟಬೇಕು, ಆಗ ಯಾವ ಸಮಸ್ಯೆನೂ ಇರಲ್ಲ ಅಂಥೇಳಿ ಆ ವ್ಯಕ್ತಿ ಅಂದ್ಕೊತಾನೆ. ಜೋರಾಗಿ ಮಳೆ ಬರೋಕ್ಕೆ ಶುರುವಾಗುತ್ತೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅಲ್ಲೇ ಮರದ ಬಡ್ಡೆ ಹತ್ರ ನಿಂತ್ಕೊಂಡ್ಬಿಡ್ತಾನೆ ಆ ವ್ಯಕ್ತಿ. ಎಲ್ಲಿ ಕದಲೋದಿಲ್ಲ. ಸುಮಾರು ಒಂದು ಸ್ವಲ್ಪ ಹೊತ್ತು ಬಂದಮೇಲೆ ಮಳೆ ನಿಂತ ಮೇಲೆ ಮತ್ತೆ ಹನಿ ಜೋರಾಗಿ ಗಾಳಿಗೆ ಮರದನಿ ಗಾಳಿಗೆ ಜೋರಾಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಆಗ ಆ ವ್ಯಕ್ತಿ ಮರದಿಂದ ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ಟು ಮತ್ತೆ ಹಳ್ಳದ ಕಡೆಗೆ ಹೋಗೋಣ, ನಾನು ಮತ್ತೆ ಬದುಕಿರೋದು ಬೇಡ ಅಂತೇಳಿ, ನಾನು ಇರೋದೇ ಬೇಡ ಅಂತೇಳಿ ನಿರ್ಧಾರ ಮಾಡಿಬಿಟ್ಟು ಆ ವಯೋವೃದ್ಧ ಏನು ಮಾಡ್ತಾನೆ, ಮತ್ತೆ ನಡ್ಕೊಂಡು ಹಳ್ಳದ ಹತ್ರ ಹೋಗ್ತಾನೆ. ಮಳೆ ಬಂದಿರ್ತಿದ್ದ ಜೋರಾಗಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ, ಹಳ್ಳ ಹರಿತಾ ಇರುತ್ತೆ ಜೋರಾಗಿ. ಇನ್ನೇನು ಆ ಹಳ್ಳದಲ್ಲಿ ಬೀಳಬೇಕು ಅನ್ನೋದ್ರೊಳಗೆ ಏನೋ ಒಂದು ರೀತಿ ಶಬ್ದ ಬರುತ್ತೆ. ಅದು ಚಿಲಿಪಿಲಿ ಅನ್ನೋ ಶಬ್ದ ಜೋರಾಗಿ ಮಾವಿನ ಮರದಿಂದ ಇಲ್ಲಿವರೆಗೂ ಕೇಳ್ತಾ ಇರುತ್ತೆ. ಆ ವ್ಯಕ್ತಿ ನಿಂತ ಸ್ಥಳದಲ್ಲಿ ಸ್ವಲ್ಪ ದೂರ ಇರುತ್ತೆ ಅಷ್ಟೇ. ಮತ್ತೆ ಒಂಥರ ಬೀಳೋದಕ್ಕೆ ಇದಾಗೋದಿಲ್ಲ, ಮನಸ್ಸಾಗೋದಿಲ್ಲ. ಮತ್ತೆ ಹಿಂದಕ್ಕೆ ಸರಿತಾನೆ. ಸರಿದ್ಬಿಟ್ಟು ಮಾವಿನ ಮರದ ಕಡೆಗೆ ದೃಷ್ಟಿ ಇಟ್ಟು ನೋಡ್ತಾನೆ. ಮತ್ತೆ ಅಲ್ಲಿಂದ ನಿಧಾನವಾಗಿ ಮತ್ತೆ ಮಾವಿನ ಮರದ ಕಡೆಗಡೆ ಹೋಗ್ತಾನೆ. ಯಾರು ವಯಸ್ಸಾದಂಥ ವ್ಯಕ್ತಿ ಮತ್ತೆ ಮಾವಿನ ಮರದ ಹತ್ರ ಹೋಗಿ ಅಲ್ಲೇ ಕೂರ್ತಾನೆ. ಈಗ ಇನ್ನೂ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ದಯವಿಟ್ಟು ಇದುವರೆಗೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ಇರಲಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.